ಲೇ ಪಾಂಡ್ರಂಗ, ನೀನು ಜಾರ್ಜಿ ಅವ್ರಿಗೆ ಎಷ್ಟು ಪ್ರಾಮಾಣಿಕನಾಗಿದೆಯಾ ಅಂತ ನಾವು ಟೆಸ್ಟ್ ಮಾಡ್ಬೇಕಿತ್ತು, ಅದಕ್ಕೆ ನಿನ್ನ ಕರೆಸಿದೀವಿ. ನೋಡ ಹುಡುಗ, ನಾವು ಇವತ್ತಿನ ದಿನ ತುಂಬಾ ಸೂಕ್ಷ್ಮವಾದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ನೀವು ಇನ್ನೂ ಸೂಕ್ಷ್ಮವಾದ ಆಲೋಚನಾ ಕ್ರಮಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ನೋಡ್ರ, ಇವತ್ತಿನ ದಿವಸ ನಾನು ಜಾರ್ಜಿ ಜಂಬಲ್ ದಿಂಡಿಯವರಿಗೆ ಹೇಗೆ ಪ್ರಾಮಾಣಿಕನಾಗಿದ್ದೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರು ನನಗೆ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಕವಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ. ಸುಮ್ಮನೆ ಇರ್ರೆ, ಏನ್ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ವಾ ಪದಪ್ಪ. ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ನೆನೆಸಿಕೊಂಡಿರುವ ಈ ನರಪ್ರಾಣಿಗೆ ಊಟ ನಿದ್ದೆ ಎಷ್ಟು ಮುಖ್ಯನೋ ಹಾಗೆ ದಾಂಪತ್ಯ ಸುಖ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅದೇ ಸಿಕ್ಕದೆ ಇದ್ದ ಮೇಲೆ ನಾವ್ ಯಾಕೆ ಈ ಭೂಮಿ ಮೇಲೆ ಬದುಕಬೇಕು? ಏನು ಯಜಮಾನ್ರೆ, ನನ್ ಮನ್ಸಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರು ಇಲ್ಲ. ಬೇಕಿದ್ರೆ ಹನುಮಂತನ ತರ ಎದೆ ಬಗ್ಗೆ ತೋರ್ಸುಡ್ಲ. ಸುಮ್ಮನೆ ಆ ಕೆಲಸ ಏನಾದ್ರು ಮಾಡ್ಬಿಟ್ಟಿಯ? ನನ್ ಕನ್ಸಲ್ಲೂ ನೀವೇ ಬರ್ತೀರಾ. ಬೇರೆ ಯಾರಾದ್ರೂ ಎಂಟಿ ಕೊಟ್ರೆ ನಾನ್ ಕಂಡ್ಬಿಟ್ಬಿಡ್ತೀನಿ. ಇದು ನಿಮ್ಮ ಆನೆಸ್ಟಿ. ಅಯ್ಯೋ ಶಿವನೇ, ಯಾರ್ದೋ ಕನ್ಸಲ್ಲಿ ನಾನು ಬಂದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ಗಂಡ ಅದನು ಹೆಂಡತಿ ಕನ್ಸಲ್ ಬಿಟ್ಟು ಬೇರೆ ಯಾರ ಕನ್ಸಲ್ಲೂ ಹೋಗ್ಬಾರ್ದು, ಅದು ಆನೆಸ್ಟಿ. ಡೈನಿಂಗ್ ಟೇಬಲ್ ಅಲ್ಲಿ ಕರ್ಕೊಂಡು ಎಲ್ಲರ ಸಮ್ಮುಖದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರು. ನಾನು ಎಷ್ಟು ಅಂತ ಅನ್ಸ್ಕೊಳ್ಳಿ. ಅಲ್ಲ, ನೀನು ನನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೀಯ. ನಾನು ಈ ಮನೆಯಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಒಳ್ಳೆ ಧರ್ಮರಾಜನ್ ತರ ಇರಬೇಕು ಅಂತ ಆ ತರನೇ ಆಡಳಿತ ಮಾಡ್ತಾ ಇದೀನೋ ಇಲ್ವೋ? ಯೋಚನೆ ಮಾಡ್ಬೇಡಿ ಬಾಸ್, ನಿಮ್ ಹೆಂಡತಿ ತಾನ್ ಆನೆಸ್ಟ್ ಅಲ್ಲ ಅಂತ ಅವ್ರ ಬಾಯಿಂದಾನೆ ಬರೋ ಹಾಗೆ ಮಾಡ್ತೀನಿ. ಅದಕ್ಕೆ ಇವಳು ಚೆನ್ನಾಗ್ ಭವಿಷ್ಯ ಹೇಳ್ತಾಳೆ. ನೀವು ನಿಮ್ ಕೈ ತೋರಿಸಿ ಶಾಸ್ತ್ರ ಕೇಳಿ. ಎದ್ದೇಳಿಪ್ಪ. ಏನ್ ಚಂದಾಗೈತೆ ಈ ಕೈ. ಇಲ್ಲಿವರೆಗೂ ಇಂಥ ಕೈ ನಾನ್ ನೋಡೇ ಇಲ್ಲ. ರಾಜವಂಶದ ಕೈ ಇದು. ಈ ಅಮ್ಮಂಗೆ ಸೌಂದರ್ಯ ಅಂದ್ರೆ ತುಂಬಾ ಇಷ್ಟ. ನಮ್ಮಕ್ಕೆ ತುಂಬಾ ಆನೆಸ್ಟ್ ಅಂತ ಹೇಳ್ಕೊತಾ ಇದ್ರು, ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀಯಾ? ಅಯ್ಯ, ಸುಡ್ಗಾಡೋ ಆನೆಸ್ಟ್. ಅದ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಾರ್ಗು ತೊಂದ್ರೆ ಆಗತ್ತೆ. ನಾನು ಆನೆಸ್ಟ್ ಆಗಿರೋದ್ ಬಗ್ಗೆ ನೀನ್ ಮಾತಾಡ್ಲೇಬೇಕು. ಸರಿ, ನಿನ್ ಮನ್ಸಲ್ಲಿ ರಾಜಶೇಖರ ಅಂತ ಒಬ್ಬ ಹುಡುಗ ಇದ್ದ. ಅವನು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ನೀನೇನ್ ಕಡಿಮೆ ಇಲ್ಲ, ಈಗ್ಲೂ ನೀನು ಅವನ್ನ ತುಂಬಾ ಪ್ರೀತಿ ಮಾಡ್ತೀಯ. ರಾತ್ರಿ ಆದ್ರೆ ಆ ರಾಜಶೇಖರನ್ ಫೋಟೋ ಇಟ್ಕೊಂಡು ಮುದ್ಕೊಡ್ತಾ ಇರ್ತಾಳೆ. ನಂಗೆ ಆ ರಾಜಶೇಖರ ಅನ್ನೋ ವ್ಯಕ್ತಿನೇ ಗೊತ್ತಿಲ್ಲ, ಅಂತರದಲ್ಲಿ ಅವ್ನ ಫೋಟೋ ಇಟ್ಕೊಂಡಿರ್ತೀನ. ನೀನ್ ವ್ಯಾನಿಟಿ ಬ್ಯಾಗ್ ಚೆಕ್ ಮಾಡಿ ನೋಡು, ಸಿಗುತ್ತೆ. ಅದು ನೋಡ. ಕಲ್ಮ ಮದ್ವೆ ಆಗಿದ್ಲು ಫಲ ಪುರುಷನ ಫೋಟೋನ ವ್ಯಾನಿಟಿ ಬ್ಯಾಗ್ ಒಳಗೆ ಇಟ್ಕೊಂಡು ಮೆಲಿತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅತ್ತಿಗೆ, ನೀವು ಸಾಕು, ಮಸಾಲೆ ದೋಸೆಗೆ ಅಂತ ಕೂಡ 200 ರೂಪಾಯಿ ಸಾಕು. ದೇವ್ರಂತ ನಮ್ ಬಾವು ಮೋಸ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ಲ ಅಲ್ವೇನಪ್ಪದ್ದು? ಹೂ ಕಣ, ದಿನ ಬೆಳಗಾದ್ರೆ ಆನೆಸ್ಟಿ ಅಂತಿರ್ತಾರೆ. ನೋಡಿ, ಇವಾಗ ಗೊತ್ತಾಯ್ತಲ್ಲ ಇವ್ರ ಆನೆಸ್ಟಿ ಏನಂತ. ಜಾಜಕ್ಕೆ ಫೋಟೋದಲ್ಲಿರೋ ರಾಜಶೇಖರ ಎದುರುಗಡೆ ಬಂದ್ಯಾನೆ. ಬಾವಾ ಪರ್ದೆ ತೆಗಿಲ್ಲ. ಕಣಿಕೇಳು ಕಚ್ಚೆ ಬಡವ ತೆಗೆದು ಬಿಸಕ್ಕೆ ಅವನು ಬರ್ದನ. ನೀವು ನಾನು ನಿನ್ನ ರಾಜಶೇಖರ. ಇದಕ್ಕೇನಮ್ಮ ಹೇಳ್ತೀಯಾ? ಇಂತಹ ಒಬ್ಬ ವ್ಯಕ್ತಿ ಪ್ರಪಂಚದ ಮೇಲೇನೆ ಇಲ್ಲ ಅಂತ ದೊಡ್ಡದಾಗಿ ಹೇಳ್ತಾ ಇದ್ರಿ, ಈಗೇನ್ ಮಾತಾಡ್ತೀರ? ಮಾತಾಡಿ. ಯಾರು ನೀವು? ಯಾಕೆ ಜಾಜಿ, ನನ್ನ ಮರ್ತು ಬಿಟ್ಯಾ? ಈ ಹಳೆ ಪ್ರೇಮಿನ ಮರೆಯೋದು ಹೊಸ ಹುಡುಗಿಯರ ಫ್ಯಾಷನ್. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಅದೇ ಮಾಮೂಲು ಜಾಗದಲ್ಲಿ ಸಿಗ್ತೀನಿ, ಬಂದ್ಬಿಡು. ಇದು ಇವರ ಈಗಿನ ಹಾನೆಸ್ಟ್. ಮನೆಗೆ ಬರೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಏನಮ್ಮ ದೇವ್ರ ಕೊಡ್ತಂಗೆ? ಅದಕ್ಕೆ ಮೇಲಿಂದ ಚಾಯ ಕೊಟ್ಟಿದ್ದಾರೆ ನೋಡಲ್ಲೇ. ಜಾತಿ ಜಂಬಲ್ ತಿನ್ನಿಯವರೇ, ನಿಮಗೇನ್ರಿ ಬಂತು ದೊಡ್ಡ ರೋಗ? ಅಭಿ, ನನ್ ಮನ್ಸಲ್ಲಿ ಇರೋದು ನೀವೊಬ್ರೆ. ಆ ರಾಜಶೇಖರ ಯಾರು ಏನು ಅಂತಾನೆ ನನಗೆ ಗೊತ್ತಿಲ್ಲ. ನನಗ್ ತುಂಬಾ ಇನ್ಸಲ್ಟ್ ಆಗಿದೆ, ಅದಕ್ಕೆ ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊತೀನಿ. ಬಂದೇರ್ರಿ. ಜಾತಿ ಜಂಬಲ್ ತಿನ್ನಿಯವರು ನಿಮ್ಮಿಂದ ನನ್ಗೆ ಎಷ್ಟು ಇನ್ಸಲ್ಟ್ ಆಯ್ತು. ಒಂದ್ ನಿಮಿಷ, ಮತ್ತೆ ನೀನ್ ಬಂದ್ಯಾ? ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ನಿಮ್ಗೆ ಪಾಂಡ್ರಂಗ ಮೇಲೆ ಎಷ್ಟು ಪ್ರೀತಿ ಇದೆ ತಿಳ್ಕೊಳ್ಳೋದಕ್ಕೆ ಟೆಸ್ಟ್ ಮಾಡಿದ್ವಿ ಅಷ್ಟೇ. ಯಾಕೆ? ಅದು ನೋಡಿ ಜಾತಿ ಜಂಬಲ್ ತಿನ್ನಿಯವರೇ, ನಿಮ್ಮ ಪವಿತ್ರವಾದ ಹೃದಯದಲ್ಲಿ ನನ್ನೊಬ್ಬರಿಗೆ ಮಾತ್ರ ಸ್ಥಾನ ಇದೆ, ಬೇರೆ ಯಾರಿಗೂ ಸ್ಥಾನ ಇಲ್ಲ ಅನ್ನೋದನ್ನ ಇಡೀ ಸಮಾಜಕ್ಕೆ ನಾನು ತೋರಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ ಇಷ್ಟೆಲ್ಲ ಮಾಡ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನೀವು ನನಗೆ ತಂಗಿ ಸಮಾನ. ಇದು ನಾವಿಬ್ರು ಸೇರಿ ಮಾಡಿದ ನಾಟಕ. ಈಗ ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ಬೇಕಲ್ಲ. ಅದನ್ನೆಲ್ಲ ಬರೀ ಬಾಯಿ ಮತ್ತಲ್ಲಿ ಹೇಳಕ್ ಆಗಲ್ಲ ಕಣ್ರಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಪ್ರೂವ್ ಮಾಡಿ ತೋರಿಸ್ಬೇಕು. ಹಾಳಾಗೋಗ್ಲಿ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬಿಡ್ರಿ. ಇಲ್ಲಿಂದ ಧುಮಕ್ಬೇಕು.